ಕನ್ಸ್ ವ್ಲಾಗ್. ನಾನು ಕಲಾ. ಇವತ್ತಿನ ಒಂದು ವ್ಲಾಗಲ್ಲಿ ಸಿಂಪಲ್ಲಾಗಿ ಹಾಗೆ ಬೇಗ ಆಗುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಆ ಎಣ್ಣೆ ಕಾಯ್ದ ನಂತರ ಈ ಪಲಾವ್ ಐಟಮ್ಸ್ ಇರುತ್ತಲ್ಲ, ಮಸಾಲೆಗಳು, ಅದನ್ನೆಲ್ಲ ಹಾಕ್ಕೊಬೇಕು. ಅದಂತರ ಈರುಳ್ಳಿನ, ಹಚ್ಚಿಟ್ಟಿರೋ ಅಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ಹಾಗೆ ಶುಂಠಿ ಬೆಳ್ಳುಳ್ಳಿ ಅವೆರಡನ್ನೂ ಜಜ್ಜಿಬಿಟ್ಟು ಹಾಕಬೇಕು. ನಾನು ಪೇಸ್ಟ್ ಏನೂ ಯೂಸ್ ಮಾಡಿಲ್ಲ. ಯಾವುದೇ ರೀತಿಯಾದಂಥದ್ದು ರುಬ್ಬೋದಾಗಿರಲಿ, ಮಸಾಲೆ ಏನೂ ಇಲ್ಲ, ಕ್ವಿಕ್ಕಾಗಿ ಆಗುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಶುಂಠಿ ಬೆಳ್ಳುಳ್ಳಿನ ಎಲ್ಲ ಸುಲ್ಕೊಬೇಕು. ಹಾಗೆ ಈರುಳ್ಳಿನ ಹಚ್ಚಿಟ್ಕೊಂಡು ಟೊಮೆಟೊನೂ ಸಹ ಹಚ್ಚಿಟ್ಕೊಬೇಕು. ಇಷ್ಟೇನೆ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ನಂತರ ಇದಕ್ಕೆ ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸು ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಹಸೆ ಬಟಾಣಿ ಹಾಕ್ತಾಯಿದ್ದೀನಿ. ನೆನೆಸಿರೋ ಬಟಾಣಿ ಇದ್ರೂ ಹಾಕ್ಬೋದು, ತೊಂದರೆ ಏನಿಲ್ಲ. ಹಾಗೆಯೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನಾನು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿ ಅಂಥದ್ದು ರುಬ್ಬೋದಿರೋದಿಲ್ಲ, ಎಲ್ಲನೂ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕಬೇಕು. ಈಗ ಟೊಮೆಟೊನೂ ಸಹ ಹಾಕ್ತಿದ್ದೀನಿ. ಕ್ವಾಂಟಿಟಿ ನೀವು ನೋಡಿ ಎಷ್ಟು ಬೇಕು ನಿಮಗೆ ಅನ್ನೋದನ್ನು ಮಾಡ್ಕೊಬೇಕು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳತ್ತೆ. ಚೆನ್ನಾಗಿ ಟೊಮೆಟೊನು ಬೇಯಿಸ್ಬೇಕು ನಾವು. ಸೊ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟು ಎಣ್ಣೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಇದಕ್ಕೆ ಈಗ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ 1 ಸ್ಪೂನು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಿಸಿನೀರನ್ನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ತಣ್ಣೀರು ಹಾಕ್ಬೋದು, ಬಿಸಿನೀರು ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ. ಅಕ್ಕಿನ ಮುಂಚೆನೇ ತೊಳೆದು ಒಂದು 10 ಮಿನಿಟ್ಸ್ ನೆನೆಸಿದ್ದೀನಿ, ನೀರಲ್ಲಿ ಇಟ್ಟು ಈಗ ಹಾಕ್ತಾಯಿದ್ದೀನಿ. ಸೊ ನಾನು ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಇದಕ್ಕಿನ್ನ ಸಾಲ್ಟ್ ಹಾಕಿಲ್ಲ, ನಾನು ಮುಂಚೆನೇ ಸಾಲ್ಟ್ ಹಾಕಿದ್ನಲ್ಲ. ಸೊ ನೀರು ಹಾಕಿದ್ಮೇಲೆ ಅದ್ರ ಜೊತೆ ಒಂದು ಕುದಿ ಬಂದಾಗ ಆವಾಗ ನಾವು ಸಾಲ್ಟು ಆಗಲಿ ಖಾರ ಆಗಲಿ ನಾವು ಒಂದು ಸತಿ ಚೆಕ್ ಮಾಡ್ಕೊಬೋದು. ಸೊ ಈಗ ಇದಕ್ಕೆ ನಾನು ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಈಸಿ ಆಗುತ್ತೆ, ಬೇಗ ಮಾಡ್ಕೊಬೋದು ಸ್ನೇಹಿತರೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ, ಸರಿನಾ? ಸೊ ಇದಕ್ಕೆ ನಾನು ನೀರು ಹಾಕಿ 1 ವಿಸಿಲ್ ಕೂಗಿಸ್ಕೊತೀನಿ, ಸಾಕು. ಅಷ್ಟೇನೆ, 1 ವಿಸಿಲ್ ಕೂಗಿಸ್ಕೊಂಡು ಅದರ ವಿಸಿಲ್ ತೆಗಿಬಾರ್ದು, ಅದಾಗೆ ಅದು ತಣ್ಣಗಾಗೋ ತನಕ ಹಾಗೆ ಇಟ್ಟಿರಬೇಕು. ಈ ರೀತಿ ಕುದಿ ಬಂದಾದಮೇಲೆ ಮುಚ್ಚಳ ಮುಚ್ಚಿ ಕೂಗಿಸ್ಕೊಬೇಕು. ನೋಡಿ ಈ ರೀತಿ ಆಗಿರುತ್ತೆ. ಇದನ್ನು ನಾವು ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿದ್ರಲ್ಲ, ಬಟಾಣಿ ಎಲ್ಲ ಮೇಲಿರುತ್ತೆ. ಸೊ ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ವಿಸಿಲ್ನ ಮುಚ್ಚಿರೋಂತಹ ಮುಚ್ಚಳನೇ, ವಿಸಿಲ್ ತೆಗಿಬಾರ್ದು, ಹಾಗೇನೇ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಲಿಡ್ನ. ಒಂದು 5 ನಿಮಿಷ ಅಳ್ಕೊಳುತ್ತೆ, ಆ ಬೇಗೇನೆ ಅಳ್ಕೊಳುತ್ತೆ ಅಂತ ಅಷ್ಟೇ. ಸೊ ನೋಡಿದ್ರಲ್ಲ, ಈಸಿಯಾಗಿ ಒಂದು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಆಗಿತ್ತು ಅಂತ. ನನ್ನ ಮಗಳು ಸ್ಕೂಲಲ್ಲಿ UKG ಅವ್ರಿಗಾಗಲಿ LKG ಅವ್ರಿಗಾಗಲಿ ಒಂದೊಂದು ದಿವಸ ಒಂದೊಂದು ಥಾಟ್ ಹೇಳಬೇಕು ಅಂತ ಹೇಳಿದರು. ಮುಂಚೆನೇ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ಲ ಮಕ್ಕಳಿಗೆ, ಒಂದೇ ಸತಿ ಹೇಳ್ಕೊಟ್ರೆ ಕಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಮುಂಚೆನೇ ಹೇಳಿದರು. ಸೊ ನಾನು ಸಹ ಪ್ರಾಕ್ಟೀಸ್ ಮಾಡಿದ್ದೆ. ಇವತ್ತು ನಾನು ಅವಳದು ಟರ್ನು, ಅವಳು ಹೇಳ್ಬೇಕಂತ ರೆಡಿ ಮಾಡಿ ನೀಟಾಗಿ ಒಂದು ಸತಿ ಹೇಳು ಅಂತ ಹೇಳ್ಬಿಟ್ಟು ನಾನು ನೋಡಿ ಮತ್ತೆ ಕಳಿಸ್ದೆ. ಮನೇಲಿರೋರೆಲ್ಲರೂ ಹೊರಗಡೆ ಹೋದರು ಅವ್ರವ್ರ ಕೆಲಸದ ಮೇಲೆ. ಮಗುನೂ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ನಾನು ಸ್ವಲ್ಪ ಬಟ್ಟೆ ಇದ್ದು, ಬಟ್ಟೆನ ನೆನಕ್ಬಿಡೋಣ ಅಂತ ಅಂದ್ಕೊಂಡು ಬಂದೆ. ಆಮೇಲೆ ನೆನಕಿದ್ರೆ ಸ್ವಲ್ಪ ಕೊಳೆ ಎಲ್ಲ ಹೋಗಿರುತ್ತೆ, ಒಗೆಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನನಗೆ ಏನಂದರೆ, ಬಟ್ಟೆ ಒಗೆಯೋದಿದ್ದರೆ, ಬಟ್ಟೆಗಳಿದ್ದರೆ ಏನೋ ಒಂಥರ ಅದೇ ಒಂದು ದೊಡ್ಡ ಕೆಲಸ ಅಂತ ನನಗೆ ಅನಿಸ್ಬಿಡುತ್ತೆ. ಯಾಕಂದರೆ ಅದು ಒಂದು ದಿವಸ ಬಟ್ಟೆ ಒಗಿಬೇಕು, ಒಣಗಾಕಬೇಕು, ಒಣಗಿದವೇ ಇಲ್ವಾ ಅಂತ ಒಂದು ಸತಿ ಇನ್ನೊಂದು ಸತಿ ತಿರುವಾಕಿ ಒಣಗಾಕಿ ಅದನ್ನೆಲ್ಲ ಮರ್ಚಿಡಬೇಕು ಅಂದರೆ ಅದೇ ಒಂದು ಕೆಲಸ ಆಗೋಗುತ್ತೆ. ನನಗೆ ಒಂದೊಂದು ಕಮ್ಮಿ ಇದ್ದಾಗೆ ಒಕ್ಕೊಂಬಿಡ್ಬೇಕು, ಅದೊಂದು ನಂದು. ನೋಡಿ, ಒಂದೊಂದು ಸತಿ ಏನಾಗುತ್ತೆ, 1 ಜೊತೆ ಇರುತ್ತೆ, 2 ಜೊತೆ ಇರುತ್ತೆ, ಬಿಡು ಒಕ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಹೋಗ್ಬಿಡ್ತೀವಿ. ಆಮೇಲೆ ಇನ್ನೊಂದು ಸತಿ ನೋಡೋಷ್ಟು ಒಂದು ರಾಶಿಯಾಗಿ ಹೋಗ್ಬಿಟ್ಟಿರುತ್ತೆ ಅಲ್ವಾ? ಸೊ ನಿಮಗೂ ಯಾವುದಾದ್ರೂ ಈ ಥರ ಬೇಗನೆ ಬಟ್ಟೆಗಳಿದ್ದರೆ, ಅಪ್ಪ ಬಟ್ಟೆ ಒಗೆಯೋ ಕೆಲಸ ಅಂತೂ ಬೇಜಾರು ಅಂತ ಅಲ್ಲ, ಮಾಡೋಕ್ಕೇನು ತೊಂದರೆ ಏನಿರಲ್ಲ, ಬಟ್ ಅದೇ ಒಂದು ದಿವಸದ ಕೆಲಸ ಆಗೋಗ್ಬಿಡುತ್ತೆ ಅನ್ನೋದು ಅಷ್ಟೇ. ಬಟ್ಟೆನ ನೆನಾಗ್ತಾ ಹಾಗೆ ನಿಮ್ಮ ಜೊತೆ ಒಂದು ಮನದಾಳದ ಮಾತು ಅಂತನಾದರೂ ಅನ್ಕೊಬೋದು, ಇಲ್ಲ ಏನಾದರೂ ಮೋಟಿವೇಶನ್ಸ್ ಅಂತನಾದರೂ ಅನ್ಕೊಬೋದು. ಏನು ಅಂದ್ಕೊಂಡ್ರೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಓಕೆನಾ?
ಸೊ ಏನು ಗೊತ್ತಾ, ಒಂದೊಂದು ಸತಿ ನಮಗೆ ಈ ರೀತಿ ಅನಿಸಿರುತ್ತೆ ಖಂಡಿತವಾಗ್ಲೂ. ಏನು ಅಂತಂದರೆ, ನಮಗೆ ಅಪ್ಪ ಅಮ್ಮ ಆಗಿರಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಅಲ್ವಾ. ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ರೂ ಒಂದು ಟೈಮಲ್ಲಿ ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ರೂ ನಾವು ಒಂಟಿ ಅಂತ ಅನಿಸುತ್ತೆ ಅಲ್ವಾ. ನನಗೂ ಸಹ ಹಾಗನ್ನಿಸುತ್ತೆ. ಒಂದೊಂದು ಟೈಮಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ, ಯಾರ ಹತ್ರ ಶೇರ್ ಮಾಡ್ಕೊಳೋದು ಅಂತಲೂ ಗೊತ್ತಾಗೋದಿಲ್ಲ. ಆವಾಗ ಬ್ಲ್ಯಾಂಕ್ ಆಗಿಬಿಡ್ತೀವಿ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಅದನ್ನು ಯಾವ ರೀತಿಯಾಗಿ ನಾವು ಓವರ್ಕಮ್ ಮಾಡಬೇಕು ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಏನು ಫಾಲೋ ಮಾಡ್ತೀನಿ ಅನ್ನೋದು ಮಾತ್ರ ನಾನು ಹೇಳ್ತೀನಿ ಅಷ್ಟೇ ಸ್ನೇಹಿತರೆ. ಫಸ್ಟಾಗಿ ನಾನು ಆ ಥರ ಟೈಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಡ್ತೀನಿ. ಹೆಣ್ಮಕ್ಳಿಗೆ ಕನ್ನಡಿ ಮುಂದೆ ನಿಂತ್ಕೊಳೋದು 2 ಟೈಮ್ಗೆ ಅಂತ ನಾನು ಅಂದ್ಕೊತೀನಿ. ಒಂದು ಟೈಮಲ್ಲಿ ಒಂದು ಸತಿ ಬೇಜಾರಾದಾಗ, ಇನ್ನೊಂದು ಸತಿ ಅಲಂಕಾರ ಮಾಡ್ಕೊಂಡಾಗ ಪದೇ ಪದೇ ನೋಡ್ಕೊಳ್ಬೇಕು, ಚೆನ್ನಾಗಿ ಕಾಣ್ತಿರ್ತೀವಲ್ವ ಅನ್ನೋದನ್ನು. ಸೊ ನನಗೆ ಈ ಬೇಜಾರಾದಾಗಲೂ ಅಷ್ಟೇನೇನೆ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ನೋಡಿಕೊಂಡು ಮಾತಾಡ್ಕೊತೀನಿ. ಸೆಲ್ಫ್ ಟಾಕ್ ಅಂತಲೇ ಹೇಳ್ಬೋದು ನೀವು. ನನಗೆ ಯಾಕೆ ಈ ರೀತಿ ಆಗ್ತಿದೆ, ಏನಾಯಿತು, ಎಲ್ಲಿ ಏನು ತಪ್ಪು ಮಾಡಿದೆ ನಾನು ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗುತ್ತೆ. ನಮ್ಮಲ್ಲೇ ನಾವು ಚರ್ಚೆ ಮಾಡಬೇಕು, ಆಯಿತಾ, ಬೇರೆಯವ್ರ ಹತ್ರ ಅಲ್ಲ. ನಮ್ಮಲ್ಲೇ ನಾವು ಚರ್ಚೆ ಮಾಡ್ಕೊಳ್ಳೋಣ, ನಾನು ಎಲ್ಲಿ ಎಡವಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು, ಸರಿನಾ. ಅದನ್ನು ನಾವು ಮತ್ತೆ ಯಾವ ರೀತಿಯಾಗಿ ಅಲ್ಲಿ ಆ ಸಂದರ್ಭದಿಂದ ಆಚೆ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಏನು ತಪ್ಪಾಯಿತು. ಒಂದೊಂದು ಸತಿ ಏನಾಗುತ್ತೆ, ನಾವು ಜಾಸ್ತಿಯಾಗಿ ಒಬ್ಬರನ್ನ ಹಚ್ಕೊಂಡ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಅವರೇ ನಮಗೆ ಬೇಜಾರು ಮಾಡ್ತಾರೆ ಅಲ್ವಾ. ಅದು ಸಣ್ಣ ವಿಚಾರನೇ ಆಗಿರ್ಬೋದು, ನಮಗೆ ಏನೋ ಒಂದು ದೊಡ್ಡ ವಿಚಾರನೇ ಆಗಿ ಅನಿಸಿರುತ್ತೆ. ಸಣ್ಣ ಪುಟ್ಟಕ್ಕೂ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಲ್ವಾ ನಿಮಗೆ ಅಂತ ಹೇಳ್ತಾರೆ ಕೆಲವರು. ಆದರೆ ನಾವೇನು ಯೋಚನೆ ಮಾಡ್ತೀವಿ, ಆ ಸಣ್ಣ ಪುಟ್ಟದೇನೇ ನಮಗೋಸ್ಕರ ನೀವು ಮಾಡೋಕ್ಕಾಗಲ್ವಾ ಅಂತ ನಾವೇ ಕ್ವಶನ್ ಆಗ್ತೀವಿ ಅಲ್ವಾ. ಸೊ ನಾನೇನು ಹೇಳ್ತೀನಿ ಅಂದರೆ, ಫಸ್ಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ ನಾವು ತಿಳ್ಕೊಬಾರ್ದು. ಕೆಲವೊಂದು ಟೈಮಲ್ಲಿ ಖುಷಿಯಾಗುತ್ತೆ, ಕೆಲವೊಂದು ಟೈಮಲ್ಲಿ ಬೇಜಾರು ಸಹ ಆಗುತ್ತೆ. ಆ ಸಂದರ್ಭಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಅಷ್ಟೇನೆ. ಅದೇ ರೀತಿಯಾಗಿ ಏನು ಅಲ್ಲಿಂದ ಹೊರಗಡೆ ಬರಬೇಕು. ಯಾವ ರೀತಿಯಾಗಿ ಅಂದರೆ, ಕೆಲಸ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ನನಗೇನಾದರೂ ಬೇಜಾರಾದಾಗ ನಾನೇನು ಮಾಡ್ತೀನಿ ಅಂದರೆ, ಕ್ಲೀನ್ ಮಾಡೋದಕ್ಕೆ ನಿಂತ್ಕೊತೀನಿ. ಮನೆ ಕೆಲಸ ಮಾಡೋದಾಗಿರ್ಬೋದು, ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು. ನನಗೆ ವಾರ್ಡ್ರೋಬ್ ಕ್ಲೀನ್ ಮಾಡೋದಂದರೆ ಇಷ್ಟ ಜಾಸ್ತಿ, ಅದನ್ನು ಮಾಡ್ಕೊಳೋದಾಗಿರ್ಬೋದು. ಏನಾದರೂ ಏನು ಗೊತ್ತಾ, ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಮನೇಲಿ, ಕೆಲಸ ಇದ್ರೂ ಮಾಡೋಕ್ಕಾಗಲ್ಲ, ಬೇಜಾರಾಗಿರುತ್ತಲ್ವ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂದಾಗ ಸಾಂಗ್ ಕೇಳ್ಕೊಳ್ಳಿ. ನಾನು ಫೋನಲ್ಲಿ ಸಾಂಗ್ ಕೇಳಿಕೊಂಡು ಒಂದು ಟೈಮರ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು. ಮೇನ್ ಥಿಂಗ್ ಏನು ಅಂತಂದರೆ, ನೀವು ಯಾರಿಗೋಸ್ಕರ ಬೇಜಾರಾಗಿರ್ತೀರೋ ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರು ಆರಾಮಾಗೇ ಇರ್ತಾರೆ, ಏನೂ ಆಗೇ ಇಲ್ವೇನೋ ಅನ್ನೋ ಥರ. ಬಟ್ ನೀವು ಅದನ್ನು ಜ್ಞಾಪಿಸ್ಕೊಂಡು ಅದನ್ನೇ ತಲೆಯಲ್ಲಿಟ್ಕೊಂಡು ನೀವು ಏನಾಗ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ವಾ. ಆರಾಮಾಗೇ ಇರ್ತಾರೆ. ನಾವು ಅದನ್ನು ಹೇಗೆ ನಾವೂ ಸಹ ಎಲ್ಲನೂ ಲೈಟಾಗಿ ತೊಗೊಬೇಕು ಸ್ನೇಹಿತರೆ. ಎಲ್ಲನೂ ಸೀರಿಯಸ್ಸಾಗಿ ತೊಗೊಂಡ್ರೆ ನಿಜವಾಗ್ಲೂ ಜೀವನ ತುಂಬಾ ಕಷ್ಟ ಆಗುತ್ತೆ. ನಾನು ಮುಂಚೆ ಇದೇ ರೀತಿಯಾಗೇ ಇದ್ದೆ, ಈಗ ಎಲ್ಲ ಬದಲಾವಣೆ ಆಗಿದೆ. ಅದನ್ನು ನಾನು ಯಾವ ರೀತಿ ಬದಲಾವಣೆ ತೊಗೊಂಡೆ ಅನ್ನೋದನ್ನು ಹೇಳ್ತೀನಿ. ಇವಾಗ ನಾವು ಜಾಸ್ತಿ ಒಬ್ಬರ ಜೊತೆ ಕ್ಲೋಸ್ ಆಗಿರ್ತೀವಿ ಅಂದ್ಕೊಳ್ಳಿ, ಅವರು ಸಡನ್ನಾಗಿ ಮಾತು ನಿಲ್ಲಿಸ್ಬಿಡ್ತಾರೆ, ಕಾರಣನೇ ಇರೋದಿಲ್ಲ ಏನಕ್ಕೆ ಅಂತ. ಬಟ್ ನಾವು ಅದನ್ನು ಯೋಚನೆ ಮಾಡ್ತಿರ್ತೀವಿ, ಏನಾಯಿತು ಎತ್ತಾಯಿತು, ತಿರ್ಗಾ ಮಾತಾಡ್ಸೋಕೆ ಹೋಗ್ತೀವಿ, ಮತ್ತು ತಿರ್ಗಾ ಏನೋ ಒಂದು ಪ್ಯಾಚಪ್ ಮಾಡ್ಕೊಳೋದಾಗಿರ್ಬೋದು. ಆ ರೀತಿ ಒಬ್ಬರ ಮೇಲೆ ಡಿಪೆಂಡ್ ಆಗಿಬಿಡ್ತೀನಿ. ನಿಜ ಹೇಳ್ತಿದ್ದೀನಿ, ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗೋಗ್ಬಿಟ್ಟಿದ್ದೆ. ಯಾರಾದರೂ ನನ್ನ ಜೊತೆ ಇರಬೇಕು, ನಾನು ಏನಾದ್ರು ಶೇರ್ ಮಾಡ್ಕೊಬೇಕು, ಏನಾದರೂ ಬೇಜಾರಾದಾಗ ಅದು ಅಂತ ನಾವು ಅಂದ್ಕೊತೀವಿ. ಆಮೇಲೆ ಸಡನ್ನಾಗಿ ಚೇಂಜ್ ಆಗೋಗ್ಬಿಡ್ತೀವಿ. ಅವಾಗ ಯಾರೂ ಇಲ್ದಿರೋ ಥರ ಹೋಗ್ಬಿಡುತ್ತೆ ಸಿಚುವೇಷನಲ್ಲಿ. ಯಾರ ಹತ್ರ ಹೇಳ್ಕೊಳೋದು, ಯಾರ ಹತ್ರ ಬಿಡೋದು, ಫೋನಲ್ಲಿ ಎಷ್ಟೇ ಕಾಂಟ್ಯಾಕ್ಟ್ ಇದ್ರೂ ಯಾರೂ ಇಲ್ದಿರಂಗೆ ಹೋಗ್ಬಿಡ್ತೀವಿ. ಆ ಟೈಮಲ್ಲಿ ನಾನೇನು ಮಾಡಿದೆ, ನನ್ನ ಬಗ್ಗೆ ಯೋಚನೆ ಮಾಡಿದೆ. ಯಾಕೆ ನನ್ನ ಜೊತೆ ಯಾರೂ ಅಷ್ಟೊಂದು ಕ್ಲೋಸ್ ಆಗಿರ್ತಿಲ್ಲ, ನಾನೇನು ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನೇನು ತಪ್ಪು ಮಾಡಿದೆ ಅಂದರೆ, ಎಕ್ಸ್ಪೆಕ್ಟ್ ಮಾಡಿದ್ದು. ದೊಡ್ಡವ್ರು ಹೇಳ್ತಾರೆ, ನಾವೇನು ಕೊಡ್ತೀವೋ ಅದು ಮತ್ತೆ ವಾಪಸ್ ಬರುತ್ತೆ ಅಂತ. ಅದೆಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ. ನಾವು ಒಬ್ಬರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಅವ್ರನ್ನ ಬಂದಾಗ ಸತ್ಕಾರ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂದ್ಕೊಳೋದು ತಪ್ಪು. ಹೌದು, ನಮ್ಮದು ಧರ್ಮ, ಅದು ಕರ್ತವ್ಯ ಅಂತಲೇ ಅಂದ್ಕೊಬೇಕು. ಬಂದವ್ರನ್ನ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು, ಸತ್ಕಾರ ಮಾಡೋದು. ಬಟ್ ನಮಗೂ ಅದೇ
ಸಿಗುತ್ತೆ ಅನ್ನೋದನ್ನು ನಾವು ಒಪ್ಪಿಟ್ಕೊಬಾರ್ದು. ಅದೊಂದು ಮೇನ್ ಥಿಂಗು. ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಯಾರೇ ಆಗಿರಲಿ, ಗಂಡನೇ ಸಹ ಅವ್ರ ಹತ್ರನೂ ಅಷ್ಟೇ, ನಾನು ನಿನಗೋಸ್ಕರ ಇದು ಮಾಡ್ತಾಯಿದ್ದೀನಿ, ನಿನಗೋಸ್ಕರ ಇಷ್ಟೊಂದು ಮಾಡ್ತಾಯಿದ್ದೀನಿ, ನೀನು ಯಾಕೆ ನನಗೋಸ್ಕರ ಏನೂ ಮಾಡ್ತಾಯಿಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಮಾಡ್ತಾರೆ. ನಾವು ಕಾಯಬೇಕಷ್ಟೇನೆ. ಸಮಯ ಕೊಟ್ಟು ಕಾಯಿದ್ರೆ ಎಲ್ಲನೂ ಬರುತ್ತೆ. ನಿಜ ಹೇಳ್ತಾಯಿದ್ದೀನಿ. ಸಮಯ ಕೊಡಬೇಕು ಸ್ವಲ್ಪ. ಆಮೇಲೆ ಅಯ್ಯೋ ನನ್ನ ಹತ್ರ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ಲರ ಹತ್ರನೂ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ. ಎಲ್ಲರ ಹತ್ರನೂ ಪ್ರತಿಯೊಂದು ಇರುತ್ತೆ ಅನ್ನೋದು ಸುಳ್ಳು. ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ನಾವು ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾವು ಯಾಕೆ ಹಿಂಗಿದ್ದೀವಿ, ಅವ್ರು ನೋಡು ಅವ್ರ ಗಂಡ ಹೆಂಡ್ತಿ ಹಂಗೆ ಚೆನ್ನಾಗಿ ಓಡಾಡ್ತಿರ್ತಾರೆ, ನಾವು ಸುಮ್ಮನೆ ಮನೇಲೇ ಇರ್ತೀವಿ, ಅದನ್ನೆಲ್ಲ ನೆನೆಸ್ಕೊಂಡು ಗಂಡನಿಗೂ ಸಮಾಧಾನ ಇಲ್ದಂಗೆ ಕೆಲಸ ಮಾಡ್ಕೊಂಬಂದಿರ್ತಾರೆ, ಅವ್ರ ಹತ್ರ ಅದನ್ನೆಲ್ಲ ಹೇಳಿ ಅದೆಲ್ಲ ನಾವು ಮಾಡಿದ್ರೆ ತಪ್ಪಾಗುತ್ತಲ್ವ. ಸೊ ನಾವು ಕಾಯೋಣ, ನಮ್ಮ ಸಮಯ ಬರುತ್ತೆ. ಆ ಸಮಯಕ್ಕೆ ಕಾಯ್ಕೊಂಡು ಮನೆಯಲ್ಲಿ ಪ್ರಶಾಂತವಾಗಿ ನಮಗೆ ಮುಂದಿನ ಏನು ಕೆಲಸಗಳಿರ್ತವೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಬೇಕು. ಏನಿರುತ್ತೆ ಮನೆ ಕೆಲಸನೇ ಅಂತ ಹೇಳಬೇಡಿ. ನಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಿ ನಾವು ಏನು ಮಾಡಬೇಕು, ಒಂದು ಬಿಡುವಿನ ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ ನನ್ನ ಕೈಯಲ್ಲಿ. ಬರೀ ಮನೆ ಕೆಲಸ ಮಾಡ್ಕೊಂಡಿದ್ರೇ ಆಗೋಗ್ಬಿಡುತ್ತಾ ಜೀವನ? ಏನಾದರೂ ಮಾಡೋಣ, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ, ಆ ರೀತಿಯಾಗಿ ಯೋಚನೆ ಮಾಡೋಣ. ನಾವು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ನಮ್ಮ ಬಗ್ಗೆ ಏನಾದರೂ ನಾವು ಕೇರ್ ತೊಗೊಳ್ಳೋಣ. ಅಂದರೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಳ್ಳೋಣ. ಎಲ್ಲನ ಆಚೆ ಹೋದ್ರೇ ರೆಡಿ ಆಗಬೇಕು ಅನ್ನೋದನ್ನ ಬಿಟ್ಬಿಡಿ. ಮನೇಲಿದ್ದಾಗಲೂ ಹಾಕ್ಕೊಳ್ಳಿ, ಏನಾಗುತ್ತೆ, ಯಾರಾದರೂ ಏನಾನ ಅಂತಾರ? ಬಟ್ಟೆ ತೊಗೊಂಡಿರೋದೇ ಹಾಕೊಳೋದಕ್ಕಲ್ವ. ಸೊ ರೆಡಿಯಾಗಿ ಚೆನ್ನಾಗಿ ಕಾಣಬೇಕು. ನಾವು ಚೆನ್ನಾಗಿ ಕಾಣೋದು ನಮಗೆ ಬೇರೆಯವ್ರು ನೋಡಲಿ ಅಂತ ಅಲ್ಲ, ನಮಗೆ ಒಂದು ಪರ್ಫೆಕ್ಷನ್ ಅನ್ನೋದಿದ್ದರೆ ಸೆಲ್ಫ್ ಕಾನ್ಫಿಡೆಂಟು ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಅಂದರೆ ರೆಡಿನೇ ಆಗಬೇಕು ಅಂತ ಅಲ್ಲ. ಹೆಂಗಂದ್ರೆ ಹಂಗೆ ಇದ್ಬಿಟ್ಟು ನೀವು ಕನ್ನಡಿ ಮುಂದೆ ನಿಂತ್ಕೊಳೋದಕ್ಕೂ ನೀಟಾಗಿ ರೆಡಿಯಾಗಿ ನಿಂತ್ಕೊಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದನ್ನು ಫಾಲೋ ಮಾಡ್ಕೊಳ್ಳಿ. ಕಾನ್ಫಿಡೆಂಟ್ ಇರಬೇಕು ಸ್ನೇಹಿತರೆ. ಈ ಸಮಯ ಕಳೆದು ಹೋಗುತ್ತೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಸಮಯ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಮೇನ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಯಾರಾದರೂ ನನ್ನ ಜೊತೆ ಇರಬೇಕು ಅನ್ನೋದನ್ನು ಡಿಪೆಂಡ್ ಆಗಬೇಡಿ. ನಾನು ಹಿಂಗೆ ಅಂದ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿರಲಿಲ್ಲ, ನಂಬ್ತೀರಾ? ನಾನು ಒಬ್ಬಳೇ ಹೋಗಬೇಕಲ್ಲ, ನನ್ನ ಫ್ರೆಂಡನ್ನು ಕರೀತಾ ಇದ್ದೆ, ಬಾ ಹೋಗೋಣ ಈ ಕಂಪ್ಯೂಟರ್ ಕ್ಲಾಸ್ಗೆ ಅಂತ. ಅವಳಿಗೆ ಟೈಮ್ ಸಿಗ್ತಿರ್ಲಿಲ್ವೋ ಏನೋ, ಇಂಟ್ರೆಸ್ಟ್ ಇರಲಿಲ್ವೇನೋ ಗೊತ್ತಿಲ್ಲ. ಬಟ್ ಹಿಂಗೆ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಅವಳು ಬರಲಿಲ್ಲ ಅಂತ ನಾನು ಹೋಗ್ದಲೇ ಅವಳು ಹೋಗ್ದಲೇ ಲಾಸ್ ಯಾರಿಗಾಯಿತು? ನನಗೆ ಆಗಿತ್ತು. ಅವಳು ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ನಾನಾನ ಹೋಗಿ ಕಲ್ತ್ಕೊಂಡಿದ್ರೆ ಏನಾದರೂ ಯೂಸ್ ಆಗ್ತಿತ್ತೇನೋ ಅಂತ ಅಂದ್ಕೊಂಡು ನೋಡಿ, ಆ ರೀತಿ ಆಗುತ್ತೆ. ಎಲ್ಲನ ಹೋಗ್ಬೇಕು ಅಂದರೂ ಒಬ್ಬಳೇ ಹೋಗ್ಬೇಕಾ ಅನ್ನೋದನ್ನ ಬಿಟ್ಬಿಡಿ. ಹೋಗಿ ಏನಾಗುತ್ತೆ, ನಮಗೆ ಒಂದು ದಿವಸ ಬೇಜಾರಾಗುತ್ತೆ, ಅಯ್ಯೋ ಒಬ್ಬಳೇ ಹೋಗ್ಬೇಕಾ ಅಂತ. ಇನ್ನೊಂದು ದಿವಸಕ್ಕೆ ನಮಗೇನೆ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ ಹೋಗೋದು. ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲನ ಹೋಗ್ಬೇಕು ಅಂದ್ರೂ ಒಬ್ಬರೇ ಹೋಗಿ. ಮತ್ತು ಫೋನಲ್ಲಿ ಯಾರೂ ಮಾತಾಡೋಕ್ಕೆ ಇಲ್ಲ ನನಗೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಾತಾಡೋಕ್ಕೆ ಯಾರಿಲ್ಲ ಅಂದರೆ ಏನಾಗುತ್ತೆ, ಏನು ಗಂಟುಗಟ್ಟಲೆ ಏನು ಮಾತಾಡೋದಿರುತ್ತೆ, ಏನು ಅಡುಗೆ ಮಾಡಿದ್ರ, ಏನು ತಿಂಡಿ ತಿಂದ್ರ, ಅದ್ರ ಬಗ್ಗೆ ಏನಕ್ಕೆ ಅವಶ್ಯಕತೆ ಅನ್ನೋದು ನಿಮಗೆ ಹೇಳಿ. ಅದು ಬಿಟ್ಟು ಏನಾದರೂ ಉಪಯೋಗ ಅಂಥದ್ದನ್ನ ಮಾಡ್ಕೊಳ್ಳಿ. ಒಂದು ಕಂಪ್ಯೂಟರ್ ಕ್ಲಾಸ್ಗೆ ನಾನು ಹೇಳಿದ್ನಲ್ಲ, ಆ ರೀತಿಯಾದಂಥವು ಕಲ್ತ್ಕೊಳ್ಳಿ. ಇಲ್ಲ ಕುಚ್ಚಾಕೋದನ್ನು ಕಲ್ತ್ಕೊಳ್ಳಿ. ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ. ನಾನು ಮೇನ್ ಹೇಳೋದು ಇದನ್ನೇ, ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ. ಮಕ್ಕಳು ಮರಿ ಇರ್ತಾರೆ, ಮಕ್ಕಳು ನೋಡ್ಕೊಳೋದೇ ಸ್ವಲ್ಪ ಬ್ಯುಸಿ ಕೆಲಸನೇ. ನೀವು ಹೇಳೋದಾದರೆ ಮಕ್ಕಳು ನೋಡ್ಕೊಳೋದಾಗಿರ್ಬೋದು, ಅವ್ರ ಜೊತೆ ಆಟ ಆಡೋದಾಗಿರ್ಬೋದು, ಮನೆ ಕೆಲಸ ಮಾಡ್ಕೊಳೋದಾಗಿರ್ಬೋದು, ಬ್ಯುಸಿ ಶೆಡ್ಯೂಲ್ ಅವ್ರದ್ದು ಬಿಟ್ಬಿಡಿ. ಇನ್ನು ಮದುವೆ ಆಗಿರ್ತೀವಿ ಹೊಸ್ದಾಗಿ, ಗಂಡ ಕೆಲಸ ಅಂತಿರ್ತಾರೆ, ನಾವು ಮನೆಯಲ್ಲೇ ಇರಬೇಕಾಗತ್ತೆ. ಆವಾಗ ನೀವು ಏನಾದರೂ ಒಂದು ಸ್ಕಿಲ್ಸ್ನ ಕಲ್ತ್ಕೊಳ್ಳಿ, ಯೂಸ್ ಆಗುತ್ತೆ. ಇವಾಗ ಆಗಲಿಲ್ಲ ಅಂದರೂ ಖಂಡಿತವಾಗ್ಲೂ ಯಾವಾಗಾದರೂ ಒಂದು ಟೈಮ್ಗೆ ಯೂಸ್ ಆಗೇ ಆಗುತ್ತೆ. ಅದರಿಂದ ಸಂಪಾದನೆ ಮಾಡೋವಂಥದ್ದು ಏನಿಲ್ಲ ಅಂದರೂ ಅಟ್ಲೀಸ್ಟ್ ನಮಗೋಸ್ಕರನಾದ್ರೂ ನಾವು ಕಲ್ತ್ಕೊಬೇಕು. ಇವಾಗ ಒಂದು ಕುಚ್ಚಾಕೋದಾಗಿರ್ಬೋದು, ಅದರಿಂದ ನಾವು ಸಂಪಾದನೆ ಮಾಡಲೂಬೋದು. ನಂಗೆ ಅಂಥದ್ದು ಇಂಟ್ರೆಸ್ಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಸೀರೆಗಾದರೂ ಹಾಕೊಬೋದು ಅಲ್ವಾ. ಆ ರೀತಿಯಾಗಿ ನಿಮ್ಮನ್ನ ಬ್ಯುಸಿ ಇಟ್ಕೊಳ್ಳಿ. ನೀವು ನಮಗೆ ಒಂದು ಉಪಯೋಗ ಆಗ್ತಿದ್ಯಾ ಆ ಕೆಲಸದಿಂದ ಅನ್ನೋದನ್ನ ಯೋಚನೆ ಮಾಡಬೇಕು. ಉಪಯೋಗ ಏನೂ ಆಗ್ತಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು ಅದನ್ನು ಅಲ್ವಾ. ನಾವು ಒಬ್ರ ಬಗ್ಗೆ ಯೋಚನೆ ಮಾಡೋದು, ನಾವು ಯೋಚನೆ ಮಾಡಿ ನಾವು ಕುಗ್ಗೋದು ಎಂತಕ್ಕೆ? ಅವರು ನಮ್ಮ ಬಗ್ಗೆ ಅದೇ ರೀತಿಯಾದಂಥ ಒಂದು ಭಾವನೆ ಆಗಿರ್ಬೋದು, ಅವ್ರ ಜೊತೆ ನಮಗೆ ಅದೇ ಥರ ಬಾಂಧವ್ಯ ಇರಬೇಕು ಅನ್ನೋದು ಅವರು ಯೋಚನೆ ಮಾಡಿದರೆ ಚೆನ್ನಾಗೇ ಇರ್ತೀವಿ. ಇಲ್ವಾ, ಅವ್ರಿಗೆ ಇಷ್ಟ ಇಲ್ವಾ, ನಾವು ಮಾತಾಡ್ಸೋಕ್ಕೆ ಹೋಗಬಾರ್ದು. ಒಂದು ಸತಿ ಮಾತಾಡ್ಸ್ತೀವಿ, 2 ಸತಿ ಮಾತಾಡ್ಸ್ತೀವಿ, 3ನೇ ಸತಿಗೆ ನಮಗೆ ಸಾಕಾಗ್ಬಿಟ್ಟಿರುತ್ತೆ, ಅಯ್ಯೋ ಬಿಡು ಏನು ಅನ್ನೋದು ಅಲ್ವಾ. ಆ ರೀತಿ ಆಗುತ್ತೆ. ಹಾಗೆ ನಾನು ಏನು ಹೇಳಿದೆ ಅಂದರೆ, ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ಹಾಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಾನ್ಫಿಡೆಂಟ್ ಆಗಿರಿ. ನೀವು ಯಾರಿಲ್ಲ ಅಂದರೂ ನಾನು ಚೆನ್ನಾಗೇ ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟಾಗಿ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ನೀರು ಕುಡಿಯೋದು ಒಳ್ಳೆಯದು ದೇಹಕ್ಕೆ ಅಂತೀವಿ, ನಾವು ಎಷ್ಟು ಲೀಟ್ರ್ ಕುಡಿತೀವಪ್ಪ ದಿನಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡಿ.
ಹಾಗೆ ಹೆಲ್ದಿ ಫುಡ್ನ ತಿನ್ನಿ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ, ಅದನ್ನು ನಾನು ಹೇಳ್ತೀನಿ. ಬೇರೆಯವ್ರ ಬಗ್ಗೆ ಬಿಟ್ಟಾಕ್ಬಿಡಿ. ಎಷ್ಟು ದಿನ ಇರ್ತೀವಿ ನಾವು, ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋಣ, ಇರೋರ ಬಗ್ಗೆ ಯೋಚನೆ ಮಾಡೋಣ, ಇಲ್ದಿರೋರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು, ಬಿಟ್ಬಿಡಿ. ಆವಾಗ ನಮಗೆ ನಾವು ಒಂದು ಕಡೆ ಏನು ಬಯಸ್ತೀವೋ ಅದು ಸಿಗಲಿಲ್ಲ ಅಂದರೆ ಬೇರೆ ಕಡೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದೇ ಪ್ರೀತಿ, ಅದೇ ವಾತ್ಸಲ್ಯ ಬೇರೆಯವ್ರು ನಮಗೆ ತೋರಿಸ್ತಾರೆ. ಆ ಟೈಮ್ಗೋಸ್ಕರ ಕಾಯಬೇಕಷ್ಟೇನೆ. ಅವರೇ ಬೇಕು, ಅವರಿಂದನೇ ಬೇಕು ಅನ್ನೋದನ್ನ ಬಿಟ್ಬಿಡಿ. ಬಿಟ್ಟರೆ ನಾವು ಯಾವುದು ನಮ್ಮ ಕಂಟ್ರೋಲಿಗೆ ಸಿಗಲ್ವೋ ಅದನ್ನು ಬಿಟ್ಬಿಡ್ಬೇಕಂತೆ, ಇಲ್ಲ ಅಂದರೆ ನಾವು ಕಂಟ್ರೋಲ್ ತಪ್ತೀವಿ ಅಂತ ಹೇಳ್ತಿದ್ರು. ಇದು ನಾನು ತಿಳ್ಕೊಂಡಿದ್ದೀನಿ, ಅದೊಂದು ಏನಂತ ಅಂದ್ಕೊತೀನಿ. ನಮ್ಮ ಖುಷಿನ ಬೇರೆಯವ್ರ ಕೈಗೆ ಕೊಡಬೇಡಿ ಸ್ನೇಹಿತರೆ. ನಾವು ಬೇಕಾದರೆ ಬೇರೆಯವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಣ, ಆದರೆ ನಮ್ಮ ಖುಷಿನ ಬೇರೆಯವ್ರ ಕೈಗೆ ಕೊಡಬಾರ್ದು. ಅವ್ರು ಖುಷಿಯಾಗಿರಲಿ ಅಂತ ನಾವು ಮಾಡ್ತೀವಿ ಅಂತ ಅವರೂ ಅದೇ ರೀತಿ ಮಾಡ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ. ಸೊ ನಮ್ಮ ಕೈಲಿ ಏನಾಗುತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡಿ ನಮ್ಮ ಫ್ರೀಡಮ್ ಆಗಿರೋಣ. ಅಯ್ಯೋ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಅವ್ರನ್ನೇ ಕೇಳೋದು, ಅವ್ರನ್ನೇ ಕಾಯ್ಕೊಂಡಿರೋದು, ಆ ರೀತಿ ಆಗೋಗ್ಬಿಡುತ್ತೆ. ಏನಕ್ಕೆ ಆ ರೀತಿ ಇರೋದು ಒಂದು ಲೈಫು, ಯಾರ ಕೈಗೂ ಕೊಡಬೇಡಿ. ಹಂಗಂತ ಅಪ್ಪ ಅಮ್ಮನ ಮಾತು ಕೇಳಬೇಡಿ ಅಂತ ಅಲ್ಲಪ್ಪ, ಅವ್ರ ಮಾತು ಕೇಳಿ, ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೇನೆ. ಹಾಗೆ ನೀವೂ ಬುದ್ಧಿ ಇರುತ್ತೆ ಅಲ್ವ, ನಿಮ್ಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಮೇನ್ ಕೋಪ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಜನನ ಹಚ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಕೋಪನೂ ಕಮ್ಮಿ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳೋದು, ಮುನ್ಸ್ಕೊಳೋದು ಅದೆಲ್ಲ ಬೇಡ ಅಂತ ಹೇಳ್ತೀನಿ. ಅದೆಲ್ಲ ಅಷ್ಟೊಂದು ಒಳ್ಳೆಯದು ಅಲ್ಲ ನಮಗೆ. ನಾವು ದೊಡ್ಡವರಾಗ್ತಾ ಆಗ್ತಾ ಅದು ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ. ಕೋಪ ಕಮ್ಮಿ ಮಾಡ್ಕೊಳೋದಾಗಿರ್ಬೋದು, ಎಲ್ಲದಕ್ಕೂ ಕೋಪ ಮಾಡಿಕೊಂಡು ಮುನ್ಸ್ಕೊಂಡು ಕೂತ್ಕೊಳ್ಳೋ ಅಂಥ ಏಜು ಹೊಂಟೋಗ್ಬಿಡುತ್ತೆ. ಆ ಏಜ್ಗೆ ಇರುತ್ತೆ ಸ್ವಲ್ಪ, ಬಟ್ ಅಷ್ಟೊಂದಾಗಿ ಇರಲ್ಲ. ನಾವು ಇವಾಗ ಗೃಹಿಣಿಯರಾಗಿರ ಮೇಲೆ ಅಷ್ಟೊಂದಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಏನಾಗುತ್ತೋ ಆಯಿತಾ ಸರಿ ಅಂತ ಸುಮ್ಮನೆ ಆಗೋಗ್ಬಿಡಬೇಕು. ಮುನ್ಸ್ಕೊಂಡು ಕೂತ್ಕೊಳೋದು, ಊಟ ಬಿಡೋದು ಅದನ್ನೆಲ್ಲ ಮಾಡಬೇಡಿ. ಅದೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರ ಹೊರತು ಒಳ್ಳೇದು ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ. ಇನ್ನೂ ಏನಾದರೂ ಇದ್ದರೆ ನನಗೂ ಸಹ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನು ಸುಮ್ಮನಿರು, ಏನು ಸುಮ್ಮನಿರಮ್ಮ. ಎದಳು ಮೇಲೆ ಎದಳು.